ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವ್ ಇವತ್ತು ಯಲಮನ್ ಗುಡ್ಡಕ್ಕೆ ಹೊಂಟೇವಿ. ನಾವು ಭಾರತ್ ಹುಣ್ವಿ ಮತ್ತ ಸಿಗಿ ಹುಣ್ವಿ ಇದ್ದಾಗ ಯಲಮನ್ ಗುಡ್ಡಕ್ಕೆ ಹೋಗಿ ಹಡ್ಲಿಗೆ ತುಂಬಿಸ್ಕೊಂಡ್ ಬರ್ತೀವಿ. ಮತ್ತ ನಾವ್ ಇವತ್ ಬೆಳಿಗ್ಗೆ 4 ಗಂಟೆಗೆ ಎದ್ದ ಹಡ್ಲಿಗೆ ಏನೇನ್ ತುಂಬಿಸ್ಬೇಕು ಅದನ್ನೆಲ್ಲ ಅಡ್ಗೆ ಮಾಡಿ ಕಟ್ಕೊಂಡೇವಿ. ನಿಮ್ಗ ಅದನ್ ಮುಂದ ಯಲಮನ್ ಗುಡ್ಡಕ್ಕೆ ಹೋಗಿ ಮುಟ್ಟಿದ್ಮೇಲೆ ಹಡ್ಲಿಗೆ ತುಂಬಿಸೋ ಮುಂದ ತೋರಿಸ್ಕೊಡ್ತೇವಿ. ಇವಾಗ ನಾವು 6 ಗಂಟೆಕಂದ್ರ ಮನಿ ಬಿಟ್ಟಿದ್ದು ಅರ್ಧ ಹಾದ್ಯಾಗ ಅದೇವಿ. ಈಗ ನೋಡೋಣ ಮುಂದೆ ಏನೇನಿರತ್ತೆ ಏನೇನಿಲ್ಲ ಎಲ್ಲ ತೋರಿಸ್ಕೊಡ್ತೇವೆ ನಿಮಗೆ. ಇಲ್ಲಿ ಮುಂದೆ ರೈಟ್ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮೂರ್ ಗದ್ದಿ ಕರಿವಿನ ಕೊಪ್ಪಕ್ಕೆ ಹೋಗೋ ದಾರಿ. ಮಾಮರಿ ಯಲಮನ್ ಗುಡ್ಡ ಎಷ್ಟು ದೂರ ಐತ್ರಿ ಬೆಳಗಾವಿ? ಯಲಮನ್ ಗುಡ್ಡ ಬೆಳಗಾವಿ 100 ಕಿಲೋಮೀಟರ್ ಇದೆ. ಈಗ ನಾವು ಅಪ್ರಾಕ್ಸಿಮೇಟ್ 30 ಕಿಲೋಮೀಟರ್ ಬಂದೇವಿ. ಹಾ ರೀ, 70 ಕಿಲೋಮೀಟರ್ ಹೋಗ್ಬೇಕು. ಎಷ್ಟು ಒಂದ್ ತಾಸ ಆಗ್ತೈತೇನ್ರಿ? 1.5 hours ಆಗ್ಬೋದು. ಇವರೆಲ್ಲರೂ ಯಲಮನ್ ಗುಡ್ದಲೇ ಬರಾಕತ್ತಾರು. ಇವ್ರು ಯಲಮನ್ ಗುಡ್ದಾಗ ಒಂದು ವಾರದು ಇದ್ದ ಅಲ್ಲೇ ಅಡ್ಗೆ ಮಾಡ್ಕೊಂಡು ಜಾತ್ರೆ ಮುಗಿಸ್ಕೊಂಡು ರಿಟರ್ನ್ ಈಗ ಬರಾಕತ್ತಾರು. ಬೆಳಿಗ್ಗೆ ಜಲ್ದಿ ಬಿಟ್ಟಿದ್ದಕ್ಕೆ ಯಾರಿಗೂ ನಾಷ್ಟ ಮಾಡಕ್ ಆಗಿರ್ಕಿಲ್ಲ. ಇಲ್ಲೊಂದು ಚಲೋ ಜಾಗ ಸಿಕ್ಕೈತಿ, ಎಲ್ಲರೂ ಇಲ್ಲಿ ನಾಷ್ಟ ಮಾಡಕಂತ ಹೇಳಿದ್ದೇವಿ. ಬರ್ರಿ ಪುರಿ ನಾಷ್ಟ ಮಾಡೋಣ್ರಿ. ಹೊಲ್ದಾಗ ಮಸ್ತ್ ಕುಂತ್ ನಾಷ್ಟ ಮಾಡಿ ಗುಡ್ಡಕ್ಕೆ ಹೋಗೋದು. ನೀರು ಐತಿ, ಸುತ್ತ ಕಡೆ ಗ್ರೀನ್ ಗೊಂಜಾಳ ಹಾಕ್ಯಾರು ಹೊಲ್ದಾಗ. I'm Lakshmi and I'm having a proper balanced diet breakfast. सब क्या देखना पड़ रहा है? अच्छा है मैं अंधा हूँ. ಇದು ಯಲಮನ್ ಗುಡ್ಡದ ಮೇನ್ ಎಂಟ್ರೆನ್ಸ್ ಐತಿ. ಇಲ್ಲಿಂತ್ರನ ಎಲ್ಲ ಗಾಡಿಗಳು ಒಳಗೆ ಹೋಗ್ತಾವೆ. ನಾವು ಬೆಳಿಗ್ಗೆ ಜಲ್ದಿ ಬಿಟ್ಟೇವಿ ಅಂತ ಅಂದ್ಕೊಂಡಿದ್ದು, ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಜನ ತುಂಬ್ಯಾರು. ನಮ್ಗಿಂತ ಮುಂಚೆನ ಬಂದ. ನಾವು ಹಡ್ಲಿಗೆ ತುಂಬ್ಸಾಕಂತೇಳಿ ಅಲ್ಲಿ ಒಂದು ಮನ್ಯಾಗ ಹೋಗಿ ಬ್ಯಾಗ್ ಅದು ಇಟ್ಟು ಅಲ್ಲಿ ಒಂದು ದೇವಿ ಮೂರ್ತಿನೂ ಇತ್ತು. ನಾವು ಅದ ಮನ್ಯಾಗನ ಹಡ್ಲಿಗೆ ತುಂಬಿಸ್ತೇವೆ. ನೀವು ಮನ್ಯಾಗ ತುಂಬಿಸ್ಲಿಲ್ಲ ಅಂದ್ರೆ ಅಲ್ಲಿ ಹೊರಗೆ ಅಲ್ಲಿ ದೇವಿ ಮೂರ್ತಿ ಇಟ್ಕೊಂಡು ಹಡ್ಲಿಗೆ ಇಟ್ಕೊಂಡು ಕುಂತಿರ್ತಾರೋ, ನೀವು ಅಲ್ಲಿ ಬೇಕಂದ್ರೆ ನಿಮ್ದು ಹಡ್ಲಿಗೆ ತುಂಬಿಸ್ಕೋಬೋದು. ಇಲ್ಲಿ ನೋಡ್ರಿ, ಈ ಜಾಗದೊಳಗೆ ಕುಂಕುಮ ಹೊಂಡ, ಎಣ್ಣೆ ಹೊಂಡ ಮತ್ತು ಅರ್ಶಿನ ಹೊಂಡ ಅಂತ 3 ಹೊಂಡಗಳು ಅದಾವು. ಇಲ್ಲಿ ನೀರು ಇಲ್ಲಿಂತ್ರನ ಉತ್ಪತ್ತಿ ಆಗ್ತೈತಿ. ಮತ್ತು ದೇವಿಗೆ 2 ಟೈಮ ಪೂಜೆ ಮಾಡಕ್ಕಂತೇಳಿ ಕೆಲಸ ಇಲ್ಲಿಂತ್ರನ ನೀರು ತೊಗೊಂಡು ಹೋಗ್ತಾರೋ.
ಮತ್ತು ಬಂದು ಭಕ್ತರೆಲ್ಲರೂ ಇಲ್ಲಿ ನೀರು ಪ್ರೋಕ್ಷಣೆ ಮಾಡ್ಕೊಂಡ್ರಂದ್ರೆ ಅವ್ರ ಪಾಪಗಳೆಲ್ಲ ಕಳೆದು ಹೋಗ್ತಾವಂತೆ ಕೆಸ ನಂಬಿಕೆ ಐತಿ. ಅದಕ್ಕೆ ಫಸ್ಟ್ ಬಂದ ತಕ್ಷಣ ಇಲ್ಲಿ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಪರಶುರಾಮನ ಗುಡಿಗೆ ಹೋಗಿ ನಾವು ಪರಶುರಾಮನ ದರ್ಶನ ಮಾಡ್ಕೊಂಡು ಆದಮೇಲೆ ನಾವು ರೇಣುಕಾ ಯಲ್ಲಮ್ಮನ ದರ್ಶನ ಮಾಡ್ಕೊಳಕ್ಕೆ ಹೋಗಬೇಕು. ನಾವು ಇಲ್ಲೇ ನೀರು ಪ್ರೋಕ್ಷಣೆ ಎಲ್ಲ ಮಾಡಿಕೊಂಡು ಆಮೇಲೆ ಇನ್ನು ಪರಶುರಾಮನ ಗುಡಿಗೆ ಹೋಗೋಕೆ ನಂಬರ್ ಹಚ್ಚಬೇಕು. ನಂಬರನ್ನು ಭಾಳ ಐತಿ. ನಾವಿಲ್ಲೇ ಪರಶುರಾಮನ ಗುಡಿಗೆ ಹೋದ್ವಿ. ಈ ಪರಶುರಾಮ ಯಾರಂತಂದ್ರೆ ರೇಣುಕಾದೇವಿ ಅವ್ರ ಮಗ ಇರ್ತಾರೋ. ಮತ್ತು ಇಲ್ಲಿ ಇದು ಇನ್ನೊಂದು ನಂಬಿಕೆ ಏನೈತಂದ್ರೆ ಯಾರಿಗೆ ಮಕ್ಕಳು ಆಗ್ತಿರಂಗಿಲ್ಲ ಅವ್ರು ಬಂದ ಕೆಲಸ ಈ ಪರಶುರಾಮನ ಗುಡಿ ಒಳಗೆ ಅಲ್ಲೊಂದು ತೊಟ್ಲು ಇರ್ತೈತಿ. ಆ ತೊಟ್ಲದೊಳಗೆ ಕಾಯಿನ್ ಹಾಕಿ ಆ ತೊಟ್ಲ ತೂಗಿರ ಮಕ್ಕಳಾಗ್ತಾವಂತ ಒಂದು ನಂಬಿಕೆ ಐತಿ. ಇವಾಗಲೂ ಎಲ್ಲರೂ ಅದನ್ನು ಪಾಲಿಸ್ತಾರೋ. ನಾವು ಇಲ್ಲೇ ಪರಶುರಾಮನ ದರ್ಶನ ಮಾಡ್ಕೊಂಡು ಹೊರಗೆ ಬಂದು ನಾವು ನೆಕ್ಸ್ಟ್ ಇಲ್ಲಿಂದ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನ ಮಾಡ್ಕೊಳಕ್ಕೆ ಹೋಗ್ತೇವೆ. ಇಲ್ಲಿ ಪದ್ಧತಿ ಹೆಂಗಂದ್ರೆ ಮೊದಲು ಎಣ್ಣಿಗೊಂಡಕ್ಕೆ ಹೋಗಿ ಆಮೇಲೆ ಪರಶುರಾಮನ ದರ್ಶನ ಮಾಡಿಕೊಂಡು ಆಮೇಲೆ ರೇಣುಕಾ ತಾಯಿಯ ದರ್ಶನ ಮಾಡ್ಕೊಳಕ್ಕೆ ಹೋಗಬೇಕು. ಇದು ಗುಡಿ ಒಳಗೆ ಹೋಗೋಕೆ ದಾರಿ. ನಾವು ಇವತ್ತು ಭಾಳ ರಶ್ ಐತಂತ ವಿಶೇಷ ದರ್ಶನಲೆ ಒಳಗೆ ಹೋದು ದರ್ಶನ ಮಾಡ್ಕೊಂಡು ಬಂದು. ಇದು ಆ ದೇವಿ ಭಂಡಾರ ಕುಂಕುಮ ಮತ್ತು ಹೂವು ಎಲ್ಲ ಮಿಕ್ಸ್ ಮಾಡಿ ಮರಕ್ಕೆ ಇಟ್ಟಿರ್ತಾರೆ. ಇದನ್ನು ತೊಗೊಂಡು ಗುಡಿ ಗೋಡೆಗಳ ಮೇಲೆ ಹಾರಿಸೋದ್ರಿಂದ ನಮ್ಮ ಮುಖದ ಮೇಲೆ ಏನಾದರೂ ಕಲೆಗಳಿದ್ರೆ ಅವೆಲ್ಲ ಹೋಗ್ತಾವಂತ ನಂಬಿಕೆ. ವಿಶೇಷ ದರ್ಶನದೊಳಗೆ ಹೋಗಿ ಎಲ್ಲಮ್ಮನ ದರ್ಶನನೂ ಮಾಡ್ಕೊಂಡು ಬಂದು ದರ್ಶನ ಕೂಡ ಎಲ್ಲ ಚೆನ್ನಾಗಾಯ್ತು. ಹಡ್ಲಿಗೆ ತುಂಬಿಸೋದಂದ್ರೆ ಇದು ಹಡ್ಲಿಗೆ ತುಂಬ್ಸಕ್ಕಂತ ಕೆಲಸ ಭಾರತ ಹುಣ್ಣಿಮ್ಯಾಗ ಬ್ಯಾಳೆ ಹಾಕಿ ಕಡುಬು ಮಾಡ್ಕೊಂಡು ಬಂದಿರ್ತಾರೆ. ಮತ್ತು ಸಿಗಿ ಹುಣ್ಣಿಮೆ ಒಳಗೆ ಹುರಕಿ ಹೋಳ್ಗೆ ಮಾಡ್ಕೊಂಡು ಮತ್ತು ಅದ್ರ ಜೊತೆಗೆ ರೊಟ್ಟಿ ಪಲ್ಯ ಚಪಾತಿ ಮತ್ತು ಉಳ್ಳಾಗಡ್ಡಿ ಅದ್ರ ಜೊತೆಗೆ ಮತ್ತು ಬದ್ನಿಕಾಯಿ ತೊಗೊಂಡು ಬಂದು ಆ 5 ಬುಟ್ಟಿ ಏನಿರ್ತಾವೋ ಅದ್ರೊಳಗೆ ನಾವು ಏನೇನು ತೊಗೊಂಡು ಬಂದಿರ್ತೀವಿ ಅದನ್ನೆಲ್ಲ ಇಟ್ಟು ಅದೆಲ್ಲ ಪೂಜೆ ಮಾಡ್ತಾರೆ. Kayan jogba, kayan jogba, kayan jog, uda, 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 uda. Ella mani nalkudo, uda. Parshramani nalkudo, uda. Mane. ಯಲ್ಲಮ್ಮನ ಗುಡ್ಡಕ್ಕೆ ಬಂದವರು ಕುಂಕುಮ ಭಂಡಾರ ಒಯ್ಯೋದನ್ನು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ಆ ಕುಂಕುಮ ಭಂಡಾರದೊಳಗೆ ಯಲ್ಲಮ್ಮ ನಮ್ಮ ಮನೆಗೆ ಬರ್ತಾಳೆ ಅನ್ನೋದೊಂದು ನಂಬಿಕೆ ಐತಿ. ಲಾಸ್ಟಿಗೆ ಒಂದು ಏನು ಹೇಳೋದಂದ್ರೆ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಬಂದ ಏನು ತಗೊಳ್ಳಿ ಬಿಡಲಿ, ಆದ್ರೆ ಅಲ್ಲಿಂದ ತೊಗೊಂಡು ಹೋಗಿದ್ದ ಬ್ಯಾಗ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಯಾಕಂದ್ರೆ ಆ ಬ್ಯಾಗ್ ಒಳಗೆ ಪರಶುರಾಮ ಬಂದಿರ್ತಾನಂತೆ. ಹಂಗೆ ಪೂಜೆ ಮಾಡೋದ್ರಿಂದ ಅವನ್ನ ಕಳಿಸ್ದಂಗೆ ಆಕೈತಿ. ಅದಕ್ಕೆ ಪರಶುರಾಮನ ಕಳಿಸೋದಂತಾರು.